ಸ್ಲಂ ಜನರ ಸಂಘಟನೆ ಕರ್ನಾಟಕ ಇವರ ವತಿಯಿಂದ ಸಾಮಾಜಿಕ ಕ್ರಾಂತಿಕಾರರಾದ ಸಾವಿತ್ರಿಬಾಯಿ ಫುಲೆ ಹಾಗೂ ಫಾತಿಮಾ ಶೇಖ್ ಅವರ 195ನೇ ಜಯಂತಿ ಅಂಗವಾಗಿ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಸಾಮಾಜಿಕ ನ್ಯಾಯ, ಜನಹಿತ ಹಾಗೂ ಸಂವಿಧಾನಾತ್ಮಕ ಮೌಲ್ಯಗಳು ಕುರಿತು ಅರ್ಥಪೂರ್ಣ ಚರ್ಚೆ ನಡೆಯಲಿದೆ. ದಿನಾಂಕ 24/1/2026. ಸ್ಥಳ ನಗರದ ಪತ್ರಿಕಾ ಭವನ. ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ ಕೋರಿರುವುದಾಗಿ ಸ್ಲಂ ಜನರ ಸಂಘಟನೆ ಕರ್ನಾಟಕ ಅಧ್ಯಕ್ಷರಾದ ಮಂಜಣ್ಣ, ದಲಿತ ಮುಖಂಡರಾದ ರಾಜಪ್ಪ, ಜೆ ಹಟ್ಟಿ ಹಾಗೂ ಕಣವೆ ಮಾರಮ್ಮ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದ ತಿಪ್ಪೇಸ್ವಾಮಿ ಇವರು ಸಿ-ಟೌನ್ ನ್ಯೂಸ್ ಮುಖಾಂತರ ಆಹ್ವಾನ ನೀಡಿದ್ದಾರೆ. ಚಿತ್ರದುರ್ಗ ಸ್ಲಂ ಜನರ ಸಂಘಟನೆ ಕರ್ನಾಟಕ ಇವರ ವತಿಯಿಂದ ಸಾವಿತ್ರಿಬಾಯಿ ಫುಲೆ ಹಾಗೂ ಫಾತಿಮಾ ಶೇಖ್ ಇವರ 195ನೇ ಜಯಂತಿ ಅಂಗವಾಗಿ ವಿಚಾರ ಸಂಕಿರಣವನ್ನು ಏರ್ಪಡಿಸಲಾಗಿದೆ. ಪತ್ರಿಕಾ ಭವನದಲ್ಲಿ 24/1/2025 ಬೆಳಗ್ಗೆ 11 ಗಂಟೆಗೆ ಎಲ್ಲ ವಿವಿಧ ಸಂಘಟನೆಗಳನ್ನು ಒಗ್ಗೂಡಿಸಿ ಗೆಳೆಯ ಮಂಜುನಾಥ್ ಮತ್ತು ತಿಪ್ಪೇಸ್ವಾಮಿ, ಮುನಿಯಪ್ಪ, ಹನುಮಂತಣ್ಣ, ಪುರುಷೋತ್ತಮ ಮತ್ತು ಕುಮಾರ್ ಎಲ್ಲರೂ ಕೂಡ ಸೇರ್ಕೊಂಡು ಎಲ್ಲರೂ ಮಾಡ್ತಾಯಿದ್ದೀವಿ. ನನ್ನನ್ನು ಸೇರ್ಕೊಂಡು ಇನ್ಕ್ಲೂಡಿಂಗು ಎಲ್ಲ ಸಂಘಟನೆಯ ಮುಖಂಡರುಗಳು ಕೂಡ ಸೇರ್ಕೊಂಡು ಇದು ಜನವರಿ 3ನೇ ತಾರೀಕಿತ್ತು. ಅನಿವಾರ್ಯ ಕಾರಣಗಳಿಂದ ಮುಂದೂಡಿ 24ಕ್ಕೆ ಮಾಡ್ತಾಯಿದ್ದಾರೆ. ಅದು ಒಂದು ಅಕ್ಷರ ಕೊಟ್ಟಂಥ ಒಬ್ಬ ಮಹಿಳೆ ಈ ದೇಶಕ್ಕೆ, ಪ್ರಪ್ರಥಮ ಮಹಿಳೆ. ಆ ಮಹಿಳೆ ಆಗಿರೋದ್ರಿಂದ ಆಕೆಗೆ ಒಂದು ಗೌರವ ಸಲ್ಲಿಸುತ್ತೆ. ಅವರಿಗೆ ಸಗಣಿ ಮತ್ತು ಮಣ್ಣಿನಿಂದ ಹೊಡೆದಂಥ ಸಂದರ್ಭಗಳಲ್ಲಿ ಅಯ್ಯಮ್ಮ ಎಲ್ಲ ಶಾಲೆಗಳನ್ನು ಕಟ್ಟಿ ತನ್ನ ಗಂಡನ್ನು ಹೋಲಿಸಿ ವಿದ್ಯಾಭ್ಯಾಸ ಮಾಡಿ ಅಯ್ಯಮ್ಮನ ಜೊತೆಗೆ ಮುಸ್ಲಿಂ ಶೇಖ್ ಇವರು ಕೂಡ, ಫಾತಿಮಾ ಶೇಖ್ ಅವರು ಕೂಡ ಸೇರಿಕೊಂಡು ಇದನ್ನೆಲ್ಲ ಮಾಡಿದ್ದಾರೆ. ಅವರಿಗೆ ಈ ಬಡ ಜನತೆಗೋಸ್ಕರ ಅಯ್ಯಮ್ಮ ತ್ಯಾಗ ಮಾಡಿದಾಳೆ. ಅವರು ಸಾವಿತ್ರಿಬಾಯಿ ಫುಲೆ ಹಾಗೂ ಫಾತಿಮಾ ಶೇಖ್ ಇವರ 195ನೇ ದಿನಾಚರಣೆಯನ್ನು ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಲಾಗಿದೆ. ಹಾಗಾಗಿ ನಮ್ಮ ಎಲ್ಲ ದಲಿತ ಹಿರಿಯ ಹೋರಾಟಗಾರರು ಹಾಗೂ ಪ್ರಗತಿಪರ ಸಂಘಟನೆಕಾರರು, ಪ್ರಗತಿಪರ ಚಿಂತಕರು ಎಲ್ಲರೂ ಒಂದು ಒಗ್ಗೂಡಿ ಎಲ್ಲ ಸಮಾನರ ಮನಸ್ಕರು ಎಲ್ಲ ಸೇರ್ಕೊಂಡು ನಾಳೆ 24/1/2020 11 ಗಂಟೆಗೆ ಪತ್ರಿಕಾ ಭವನದಲ್ಲಿ ಈ ಕಾರ್ಯಕ್ರಮವನ್ನು ತುಂಬ ವಿಶೇಷವಾಗಿ ಮಾಡ್ತಾಯಿದ್ವಿ. ಹಂಗಾಗಿ ಎಲ್ಲ ನನ್ನ ಹಿರಿಯರು, ನಮ್ಮ ಒಡನಾಡಿಗಳಿಗೂ ನಾನು ಗೌರವಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸಾವಿತ್ರಿಬಾಯಿ ಫುಲೆ ಹಾಗೂ ಫಾತಿಮಾ ಶೇಖ್ ಇವರ 190ನೇ ಜಯಂತಿ ಅಂಗವಾಗಿ ವಿಚಾರ ಸಂಕಿರಣವನ್ನು ಸುಮಾರು ವರ್ಷಗಳಿಂದ ಈ ಸಂಘಟನೆಯಿಂದ ಏರ್ಪಡಿಸಿದ್ದಾರೆ. ಅದರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ರಾಜಣ್ಣ ಅವರು ಕೂಡ ಸತತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಅನೇಕ ಸಂಘಟನೆಗಳು ಅವ್ರ ಜೊತೆಗೆ ಒಳಗೂಡಿ ಈ ಒಂದು ಸಂಘಟನೆಗೆ ನಾವು ಕೂಡ ಸಾವಿತ್ರಿಬಾಯಿ ಫುಲೆ ಕಾರ್ಯಕ್ರಮದಲ್ಲಿ ಒಂದು ಮಾಡ್ತಾಯಿದ್ರು. ಈ ಸಾರಿ ವಿಶೇಷ ಅಂದರೆ ಫಾತಿಮಾ ಶೇಖ್ ಅವರ ಜಯಂತಿ ಕೂಡ ಅವ್ರ ಜೊತೆಗೆ ಮಾಡ್ತಿರೋದ್ರಿಂದ ಭಾಳ ವಿಶೇಷವಾದ ಒಂದು ಕಾರ್ಯಕ್ರಮ. ಅಂಥ ಒಂದು ಸಂಘಟನೆಯಲ್ಲಿ ಸುಮಾರು 15 ಸಂಘಟನೆಗೆ ಕೂಡ ಇವರು ಆಹ್ವಾನ ಮಾಡಿದ್ದಾರೆ. ಅಂಥ ಒಂದು ಒಳ್ಳೆಯ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗಿರೋದ್ರಿಂದ ಎಲ್ಲ ಪ್ರಗತಿಪರ ಚಿಂತಕರು, ಹೋರಾಟಗಾರರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿ ಮಾಡಬೇಕಂತೇಳಿ ನಾನು ಈ ಒಂದು ಸಿ-ಟೌನ್ ಚಾನಲ್ ಮುಖಾಂತರ ಕೇಳ್ತಿದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ.